ಬೆಂಗಳೂರು ಪೊಲೀಸರಿಗೆ ವಾಹನ ಕಳ್ಳತನ ಪ್ರಕರಣಗಳು ತಲೆನೋವಾಗಿ ಪರಿಣಮಿಸ್ತಾ ಇದೆ. ಪ್ರಮುಖವಾಗಿ ಒಂದು ವರ್ಷದಲ್ಲಿ ಸರಿಸುಮಾರು 6,000ಕ್ಕೂ ಹೆಚ್ಚು ಪ್ರಕರಣಗಳು ಬೆಂಗಳೂರೊಂದರಲ್ಲೇ ದಾಖಲಾಗ್ತಾ ಇರೋದು, ಅದನ್ನು ಭೇದಿಸುವಲ್ಲಿ ಪೊಲೀಸರು ವಿಫಲರಾಗ್ತಾ ಇರೋದು ಪೊಲೀಸ್ ಆಯುಕ್ತರ ಕೆಂಗಣ್ಣಿಗೆ ಗುರಿಯಾಗಿದೆ. ಹೀಗಾಗಿ ಒಂದು ದೊಡ್ಡ ಟಾಸ್ಕ್ ಅನ್ನೇ ಕೊಟ್ಟಿದ್ದಾರೆ. ಪೊಲೀಸರಿಗೆ ವಾಹನ ಕಳ್ಳತನಕ್ಕೆ ಬ್ರೇಕ್ ಹಾಕೋ ನಿಟ್ಟಲ್ಲಿ ಕೆಲಸ ಮಾಡಬೇಕು, ಪೆಟ್ರೋಲಿಂಗ್ ಜಾಸ್ತಿ ಆಗಬೇಕು, ಪೆಟ್ರೋಲಿಂಗ್ ವಾಹನ ಒಂದು ಕಡೆ ನೀವು ಒಂದು ಕಡೆ ಇರೋದಲ್ಲ ಅಂತ ಹೇಳಿ ಕಿವಿ ಹಿಂಡಿದ್ದಾರೆ. ಜೊತೆಗೆ ಈಗಾಗಲೇ ಕಳ್ಳತನ ಆಗಿರುವ ವಾಹನಗಳನ್ನು ಪತ್ತೆ ಕಾರ್ಯ 100% ಮಾಡಬೇಕು ಅಂತ ನಗರ ಪೊಲೀಸರಿಗೆ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಹೊಸ ಟಾಸ್ಕ್ ಕೊಟ್ಟಿದ್ದಾರೆ. ಹಾಗಾದರೆ ನಗರದಲ್ಲಿ ಕಳ್ಳತನ ಆಗಿರುವ ವಾಹನಗಳ ಸಂಖ್ಯೆ ಮತ್ತು ಕಳ್ಳತನ ಆಗಿರುವ ವಾಹನಗಳ ಪತ್ತೆ ಕಾರ್ಯ ಎಷ್ಟು ಪ್ರಮಾಣದಲ್ಲಿ ಆಗ್ತಿದೆ ಅನ್ನೋದನ್ನು ನೋಡೋದಾದರೆ 6 ತಿಂಗಳಲ್ಲೇ, ಇನ್ನೂ ಇಡೀ ವರ್ಷ ಮುಗಿದಿಲ್ಲ, 6 ತಿಂಗಳಲ್ಲಿ 2,000ಕ್ಕೂ ಅಧಿಕ ವಾಹನಗಳು, ಬೇರೆ ಬೇರೆ ವಾಹನ, 2 ವೀಲರ್ ಇರ್ಬೋದು ಅಥವಾ ಆಟೋ ಇರ್ಬೋದು, ಇದನ್ನೆಲ್ಲ ಕದ್ಕೊಂಡು ಹೋಗೋ ಕೆಲಸವನ್ನು ಕಳ್ಳರು ಮಾಡಿದ್ದಾರೆ. 22.5 ಅಂದರೆ ಬರೀ 482 ವಾಹನಗಳ ಪತ್ತೆ ಆಗಿದೆ. 6 ತಿಂಗಳಲ್ಲಿ 485 ವಾಹನಗಳನ್ನು ಮಾತ್ರ ರಿಕವರಿ ಮಾಡಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಜೂನ್ 25ರವರೆಗೂ 2,134 ವಾಹನ ಕಳ್ಳತನದ ಪ್ರಕರಣಗಳು ಬೆಂಗಳೂರಿನ ವಿವಿಧ ಏರಿಯಾದಿಂದ ಪತ್ತೆಯಾಗಿದೆ. ಅದರಲ್ಲೂ ಈ ಸ್ಲಂ ಪ್ರದೇಶದಲ್ಲಿ ಜಾಸ್ತಿನೇ ಇಂಥ ಪ್ರಕರಣಗಳು ದಾಖಲಾಗ್ತಾ ಇದೆ. 2023ರಲ್ಲಿ 5,908 ಪ್ರಕರಣಗಳ ದಾಖಲೆಯಾಗಿದ್ದರೆ ಅದರಲ್ಲಿ 2,157 ವಾಹನಗಳನ್ನು ಮಾತ್ರ ಪತ್ತೆ ಹಚ್ಚುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ದಾಖಲಾದ ಒಟ್ಟು ಪ್ರಕರಣದಲ್ಲಿ ಅರ್ಥಾತ್ 36.7% ಮಾತ್ರ ಪತ್ತೆಯಾಗಿದೆ. 50% ಕೂಡ ಕೇಸಸ್ ಸಾಲ್ವ್ ಮಾಡೋದಕ್ಕೆ ಪೊಲೀಸರ ಹತ್ರ ಆಗ್ತಾ ಇಲ್ಲ. ಇದು ಪೊಲೀಸರ ಟ್ರ್ಯಾಕ್ ರೆಕಾರ್ಡ್ ತುಂಬ ಬ್ಯಾಡ್ ಆಗಿದೆ ಅನ್ನೋದಕ್ಕೆ, ಕೆಟ್ಟದಾಗಿದೆ ಅನ್ನೋದಕ್ಕೆ ಇದು ಎಕ್ಸಾಂಪಲ್. 2024ರಲ್ಲಿ 5,352 ಪ್ರಕರಣ ದಾಖಲಾಗಿದ್ರೆ 1,966 ಪ್ರಕರಣಗಳು ಮಾತ್ರ ಪತ್ತೆಯಾಗಿದೆ. ದಾಖಲಾದ ಒಟ್ಟು ಪ್ರಕರಣದಲ್ಲಿ 36.5% ಮಾತ್ರ ಪ್ರಕರಣವನ್ನು ಭೇದಿಸಿದ್ದಾರೆ. ಇದು ಪೊಲೀಸ್ ಇಲಾಖೆಯ ಕಾರ್ಯಕ್ಷಮತೆ ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನು ಪದೇ ಪದೇ ಪ್ರಶ್ನೆ ಮಾಡೋ ರೀತಿ ಆಗಿದೆ. ಕೆಲಸ ಮಾಡಿ ಅಂತ ಪೊಲೀಸರಿಗೆ ಅವ್ರ ಜವಾಬ್ದಾರಿನ ನೆನಪಿಸೋ ಕೆಲಸವನ್ನು ಕಮಿಷನರ್ ಮಾಡಿದ್ದಾರೆ.